बेळगाव महानगरपालिकेतील अंतर्गत वाद आणि प्रादेशिक आयुक्तांच्या निर्णयामुळे भाजपला मोठा धक्का बसलाय। सत्ताधारी भाजपचे वॉर्ड क्रमांक 23 जयंत जाधव आणि वॉर्ड क्रमांक 43 मंगेश पवार यांना अपात्र ठरवण्यात आलंय। काय आहे नेमकं प्रकरण जाणून घेऊयात। सामाजिक कार्यकर्ते सुजित मुळगुंद यांनी 9 नोव्हेंबर 2023 रोजी प्रादेशिक आयुक्तांकडे तक्रार दाखल केली होती की जाधव आणि पवार यांनी महापालिकेच्या खाऊकट्टा परिसरात आपल्या कुटुंबियांसाठी बेकायदेशीरपणे दुकाने घेतली आहेत। प्रादेशिक आयुक्त SB शेट्टण्णवर यांनी तक्रारीची सखोल चौकशी करून हे आरोप सिद्ध झाल्याने दोघांना अपात्र ठरवले। हा निर्णय भाजपसाठी मोठा धक्का मानला जातोय। भाजपच्या काही नेत्यांनी असा दावा केलाय की ही दुकाने संबंधित सदस्यांनी नगरसेवक होण्यापूर्वी घेतली होती, परंतु नगरसेवक झाल्यानंतर त्यांनी ही दुकाने परत न करताच त्यांचा व्यवसाय सुरू ठेवला, त्यामुळे नियमांचं उल्लंघन झाल्याचं सिद्ध झालं। सार्वजनिक बांधकाम विभागाच्या इमारतीत लोकप्रतिनिधी किंवा त्यांचे कुटुंबीय व्यवसाय करू शकत नाहीत असे नियम आहेत, पण जयंत जाधव आणि मंगेश पवार यांनी सत्तेचा गैरवापर करून आर्थिक फायद्यासाठी दुकाने घेतली, त्यामुळे त्यांचे सदस्यत्व रद्द करण्यात आले। महापालिकेकडून निवडून आलेल्या सदस्यांवरही अशा अकार्यक्षमतेच्या आणि गैरव्यवहाराच्या आरोपांमुळे भाजपची प्रतिमा खराब झाली आहे। अपात्र सदस्यांना न्यायालयाकडून स्थगिती मिळू नये यासाठी सामाजिक कार्यकर्ते सुजित मुळगुंद यांनी धारवाड उच्च न्यायालयात याचिका दाखल केली आहे। त्यांनी न्यायालयाला सांगितले की हे दोन्ही अपात्र सदस्य कायद्याचे उल्लंघन करून पदाचा गैरवापर करत आहेत। बेळगाव ही राज्यातील दुसऱ्या क्रमांकाची मोठी महानगरपालिका असली तरी अधिकारी आणि लोकप्रतिनिधी यांच्यातील संघर्षामुळे शहराच्या विकासावर परिणाम होतोय। राज्यात काँग्रेस सरकार असलं तरी महापालिकेवर भाजपचं वर्चस्व आहे। महापालिकेतील अधिकारी भाजपच्या नगरसेवकांच्या आदेशानुसार काम करत असल्याचा आरोप आहे। महापालिकेत लोकप्रतिनिधी असले तरी त्यांनी सरकारी इमारतीत दुकाने घेऊन सत्तेचा गैरवापर करणं ही मोठी चूक आहे। अशा अपात्र सदस्यांना शिक्षा झाली पाहिजे असे सुजित मुळगुंद म्हणाले। ಈಗಾಗಲೇ ಖಾವುಕಟ್ಟ ಬಗ್ಗೆ ವಿಷಯ ಎಲ್ಲರಿಗೂ ತಿಳಿದಿದ್ದೇನೆ। ಖಾವುಕಟ್ಟದಲ್ಲಿ ಏನದನ್ನ ಒಂದು ಕ್ಯಾಬಿನೆಟ್ ನಲ್ಲಿ ದೀನ ದಲಿತ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರುವಂತ ಬಡ ಹೆಣ್ಮಕ್ಳಿಗೆ ಕೊಡ್ಬೇಕಂತ ತಿಳ್ಕೊಂಡು ಅದನ್ನ ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಹೆಚ್ಚಾನೆಚ್ಚು ಬಿಜೆಪಿಯ ಏನೋ ಒಂದು ಸದಸ್ಯರಿದ್ದಾರೆ ಅಥವಾ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಕೊಡಲಾಗಿತ್ತು। ಅದರಲ್ಲಿ ಇಬ್ಬರು ಏನೋ ಈಗ ಕಾರ್ಪೊರೇಟರ್ಗಳಾಗಿದ್ದಾರೆ, ಅವರು ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರ ಹೆಸರಲ್ಲಿ ಅವರು ತಮ್ಮ ಶ್ರೀಮತಿಗಳ ಹೆಸರಲ್ಲಿ ಈ ಒಂದು ಪ್ರಾಪರ್ಟಿಯನ್ನ ಅಲ್ಲಿ ಖರೀದಿಸಿದ್ರು। ಆಮೇಲೆ ಇದೇನೊಂದು ಇದಾಗಿತ್ತು, ಆಕ್ಷನ್ ಆಗಿತ್ತು, ಅದು ಕೂಡ ಕಾನೂನು ಬಾಹಿರವಾಗಿ ಆಗಿತ್ತು। ಆದ್ರೂ ಕೂಡ ಇದರಲ್ಲಿ ನಾನು ಒಂದು ಏನು ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರು ಕೂಡ ತಮ್ಮ ಅಧಿಕಾರದ ದುರ್ಬಳಕೆಯಲ್ಲಿ ಮಾಡಿ ಇದನ್ನ ಅವರು ವಾಪಸ್ ಕೊಡಬೇಕಾಗಿತ್ತು ಆಕ್ಚುಲಿ। ಯಾಕಂದ್ರೆ ಯಾವಾಗ ಅವರು ಮೊದಲೇ ತಗೊಂಡಿದ್ದೇವೆ ಅಂತ ಅವ್ರದ್ದು ಕಂಟೆಂಟ್ ಇದ್ರೆ ಇಲೆಕ್ಷನ್ ಆದ ನಂತರ ಆಸ್ ಪರ್ ದ ಆಕ್ಟ್ 1970 KMC ಆಕ್ಟ್ 1976 ಸೆಕ್ಷನ್ 26(1) ಮತ್ತು ಸಿ ಪ್ರಕಾರ ಈ ಏನು ತಗೊಂಡು ಖರೀದಿ ಮಾಡಿದಂತಹ ಇವು ಇದಾವಲ್ಲ ಮಳಿಗಳನ್ನ ವಾಪಸ್ ಕೊಡ್ಬೇಕಾಗಿತ್ತು। ಆದ್ರೆ ಅದನ್ನ ಹಾಗೆ ಮಾಡದೆ ಅವರು ತಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳ್ತಾರೆ, ಕಾರ್ಪೊರೇಷನ್ ಇಂದ ಆನರಿ ಏನ್ ತಗೊಂಡಿರ್ತಾರಲ್ಲ ಈಗೆಲ್ಲ ವೇಜಸ್ ಎಲ್ಲ ತಗೊಂಡಿರ್ತಾರೆ, ಅದ್ರ ಕೂಡ ತಪ್ಪುನೆ। ಹಾಗಾಗಿ ಇದನ್ನ ನೋಡಿಕೊಂಡು ತಿಳ್ಕೊಂಡು ನಾನು ಸರ್ಕಾರದ ಬೊಕ್ಕಸಕ್ಕೂ ಕೂಡ ಇದನ್ನ ಹಾನಿ ಮಾಡಿದ್ರು। ಯಾಕಂದ್ರೆ ಇದನ್ನ ಯಾರ್ದು ಬಡ ಜನರಿಗೆ ರೈಟ್ಸ್ ಇರುತ್ತೆ ಆ ರೈಟ್ಸ್ ಅನ್ನ ಕಿತ್ಕೊಂಡಂತಹ ಇವರಿಬ್ರು ನಗರಸೇವಕರು। ಹಾಗಾಗಿ ಇದನ್ನ ನೋಡಲಾಗದೆ ನಾನು ಏನ್ ಮಾಡಿದೆ, ಒಂದು ಫಿರ್ಯಾದಿಯನ್ನ ಕಂಪ್ಲೇಂಟ್ ಅನ್ನ ಕೊಟ್ಟೆ, ಮಾನ್ಯ ಪ್ರಾದೇಶಿಕ ಆಯುಕ್ತರ ಅಂಡರಲ್ಲಿ ಬರೋದ ಕಾರಣ ಅವ್ರಿಗೆ ಇದನ್ನ ಕೊಟ್ಟಿದ್ದೇನೆ। ಹಾಗಾಗಿ ಅಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇದನ್ನ ತನಿಖೆ ಮಾಡಿ ವರದಿ ಒಪ್ಪಿಸಿದ್ರು। ವರದಿಯಲ್ಲಿ ಕೂಡ ತಿಳಿದು ಬಂದು ಅದರಲ್ಲಿ ಇವರು ತಪ್ಪು ಮಾಡಿದ್ದಾರೆ, ಇವರು ಈ ಒಂದು ಆಕ್ಟ್ ಅನ್ನ ಉಲ್ಲಂಘಿಸಿ ಇದನ್ನೆಲ್ಲ ಖರೀದಿ ಮಾಡಿದ್ರೆ ವಾಪಸ್ ಕೊಡ್ಬೇಕು, ಅದನ್ನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಗೊತ್ತಾಯ್ತು। ಹಾಗೆ ಅದ್ರ ಮೇಲೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಮ್ಮ ನ್ಯಾಯವಾದಿಗಳಾದಂತಹ ನಿತಿನ್ ಬೋಲ್ಬಂದಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿನ ಅವರು ನ್ಯಾಯವಾದಿಗಳು ಹೌದು, ಅವರಲ್ಲಿ ವಾದ ಕೂಡ ಮಂಡಿಸಿದ್ರು। ವಾದ ಮಂಡಿಸಿದ ನಂತರ ಅಲ್ಲಿ ಅವರ ಪರ ಇರುವಂತಹ ವಕೀಲರು ಕೂಡ ಅದನ್ನ ಒಂದು ವಾದ ಮಂಡಿಸಿದ್ರು ಕೂಡ ಇವತ್ತಿನ ದಿವಸ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕೋರ್ಟಿನಲ್ಲಿ ಇದು ಏನು ಜಯಂತ್ ಜಾಧವ್ ಹಾಗೂ ಮಂಗೇಶ್ವರ್ ಇಬ್ಬರು ಸದಸ್ಯರುಗಳು ಮಹಾನಗರ ಪಾಲಿಕೆ ಸದಸ್ಯರುಗಳು ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದ ನಂತರ
ಅವರಿಬ್ಬರನ್ನು ಕೂಡ ಅನರ್ಹಗೊಳಿಸಿದ್ದಾರೆ, ಸದಸ್ಯತೆಯಿಂದ ಅನರ್ಹಗೊಳಿಸಿ ವಾರ್ಡ್ ನಂಬರ್ 23 ಹಾಗೂ ವಾರ್ಡ್ ನಂಬರ್ 42 ಕೂಡ ಖಾಲಿಯಾಗಿ ಇಟ್ಟಿದ್ದಾರೆ ಅಂತ ಹೇಳೋಕೆ ತಮಗೆಲ್ಲ ಇಚ್ಛೆ ಪಡ್ತಾ ಇದ್ದೀನಿ. ಇಬ್ಬರದು ಸದಸ್ಯತ್ವ ರದ್ದಾಗಿದೆ ಅಂತೀರಿ? ಸದಸ್ಯತ್ವ ಇಬ್ಬರದು ಕೂಡ ರದ್ದಾಗಿದೆ. ಈ ಪ್ರಕರಣದಲ್ಲಿ ಬೇರೆದವರು ಯಾರು ಇದ್ದಾರೆ? ಬೇರೆ ಕಾರ್ಪೊರೇಟರ್ ಇದರಲ್ಲಿ ಇನ್ನೂ ಕೆಲವು ಕಾರ್ಪೊರೇಟರ್ಗಳು ಇದ್ದಾರೆ. ಅವ್ರದ್ದು ಮುಂದಿನ ದಿನಗಳಲ್ಲಿ ಇದನ್ನು ರಿಸಲ್ಟ್ ಕಾಯ್ತಾ ಇದೆ. ರಿಸಲ್ಟ್ ಬಂದ ನಂತರ ಮುಂದಿನ ಕಾರ್ಯ ಇನ್ನೂ ಮಾಡ್ತಾ ಇದೀವಿ. ಮತ್ತೆ ಇಷ್ಟಕ್ಕೆ ಬಿಡಲ್ಲ, ಇದಿಬ್ರು ಸದಸ್ಯಗಳು ರದ್ದು ಆದ್ರೂ ಕೂಡ ಇವರೇನೋ ಅನಾರೋಗ್ಯ ತಗೊಂಡಿರ್ತಾರೆ ಅಲ್ಲಿ ಕಾರ್ಪೊರೇಷನ್ ಇಂದ, ಅದನ್ನೆಲ್ಲ ವಾಪಸ್ ಗೌರ್ಮೆಂಟ್ ಜಮಾ ಮಾಡಿಸೋಗಿ ನಾನು ಅದನ್ನ ಮಾಡ್ತೀನಿ. ಮತ್ತೆ ಇದು ಪ್ರಾದೇಶಿಕ ಆಯುಕ್ತರಲ್ಲಿ ಏನು ಒಂದು ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೂಡ ಒಂದು ವರದಿ ಕೂಡ ಬಂದಿತ್ತು, ಇದೆಲ್ಲ ತಪ್ಪಾಗಿದೆ, ಇದರ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಬಹುದು ಅಂತ ತಿಳ್ಕೊಂಡ ಅಲ್ಲಿ ಬಂದಾಗ ಇವತ್ತಿನ ದಿವಸ ಒಂದು ಇದು ಕೂಡ ಆದೇಶ ಬಂದು ಹೊರಬಿದ್ದಿದೆ. ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಇವತ್ತಿನ ದಿವಸ ನನ್ನ ಹೋರಾಟಕ್ಕೆ ನ್ಯಾಯ ಸಿಗುವುದಕ್ಕ ಅನ್ನೋದಕ್ಕಿಂತ ನಮ್ಮ ಬೆಳಗಾವಿ ಜನಕ್ಕೆ, ಬೆಳಗಾವಿ ಇರುವಂತಹ ನಿರ್ಗತಿಕ ಮಹಿಳಾ ಹಾಗೂ ನಿರ್ಗತಿಕ ಬಡ ಜನರಿಗೆ ಇದೆಲ್ಲ ನ್ಯಾಯ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಇಷ್ಟ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್, KMM ಮರಾಠಿ, ಬೆಳಗಾವ್.